ನಮಸ್ಕಾರ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ಏಲಿಯನ್ ಇನ್ವೇಷನ್ ಬಗ್ಗೆ ಮಾತಾಡಿದ್ವಿ. ಅದು ಒಂದು ಸುದ್ದಿ ಆಗಿದೆ ಸೋಷಿಯಲ್ ಮೀಡಿಯಾನಲ್ಲಿ. ಅದು ಹೇಗೆ, ಅದು ಒಂದು ಸುಳ್ಳು, 3D ಏಲಿಯನ್ ಅಂತ ಏನೂ ಇಲ್ಲ. ಆದರೆ ವೇದಿಕ್ ಪ್ರಕಾರ ಲೋಕಗಳ ಏಲಿಯನ್ ಇದೆ. ಅಂದರೆ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ಸ್ ಯಾರು ಅಂದರೆ ಬೇರೆ ಲೋಕದಿಂದ ಭೂಲೋಕಕ್ಕೆ ಬಂದಾಗ ಅವರು ಏಲಿಯನ್ ಅಥವಾ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ಸ್ ಅಂತ ಹೇಳ್ಬೋದು. ಇನ್ನೊಂದು ಕಲ್ತ್ವಿ, ಅಂದರೆ ನಾವು ಎಲ್ಲ ಈ ಮಾನವ ದೇಹವನ್ನು ಏನು ಹೊತ್ಕೊಂಡು ಬಂದಿದ್ದೀವಿ, ಅದ್ರ ಒಳಗಡೆ ಇರೋ ಜೀವಿ ಯಾರು ಅಂದರೆ ಬೇರೆ ಯಾವ ಜೀವಿ ಬೇಕಾದರೂ ಆಗಿರ್ಬೋದು. ಬೇರೆ ಲೋಕಗಳಿಂದ ಬಂದಿರೋ ಜೀವಿನೂ ಈ ಮಾನವ ದೇಹವನ್ನು ಹೊಂದ್ಬೋದು. ಅದೇನು ಅಂತ ಈ ಸಂಚಿಕೆಯಲ್ಲಿ ಕಲಿಯೋಣ. ನಾವೆಲ್ಲರೂ ಸಾಮಾನ್ಯವಾಗಿ ಹೇಳ್ತೀವಿ, ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಮನುಷ್ಯರೇ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಆದರೆ ನಿಜವಾಗ್ಲೂ ಅದು ಸತ್ಯನಾ? ನಾವು ಹಿಂದಿನ ಸಂಚಿಕೆಗಳಲ್ಲಿ ಮಾತನಾಡಿದ್ದೀವಿ ಹೇಗೆ ನಾವು ಸಮಾನರಲ್ಲ ಅಂತ. ಒಂದು ಹೈಯರ್ ಮತ್ತು ಲೋವರ್ ಇದೆ. ನಾವು ದೈಹಿಕವಾಗಿಯೂ ಸಮಾನರಲ್ಲ, ಮಾನಸಿಕವಾಗಿ ಸಮಾನರಲ್ಲ, ಆತ್ಮದ ಮಟ್ಟದಲ್ಲೂ ನಾವೆಲ್ಲ ಬೇರೆ ಬೇರೆ ವಿಭಿನ್ನವಾಗಿ ಇರೋರು. ನಾವೆಲ್ಲ ಯುನೀಕ್ ಇಂಡಿವಿಜುವಲ್ಸ್, ಸಮಾನರಲ್ಲ. ಸೊ ನಾವೆಲ್ಲರೂ ಸಮಾನರು ಅಂದರೆ ಯಾವ ದೃಷ್ಟಿಯಿಂದ ಜನರು ಹೇಳ್ತಾರೆ ಅಂದರೆ, ನಮಗೆಲ್ಲರಿಗೂ ಈ ದೇಹವನ್ನು ನೋಡಿ ನಾವೆಲ್ಲರೂ ಸಮಾನರು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮೆಲ್ಲರಿಗೂ 2 ಕಣ್ಣಿದೆ, 2 ಕಿವಿ ಇದೆ, 2 ಕೈ ಇದೆ, ಒಂದು ಮೂಗಿದೆ, ಬಾಯಿ ಇದೆ. ಸೊ ಅದನ್ನು ನೋಡಿ ಎಲ್ಲರೂ ಹೇಳ್ತಾರೆ ನಾವು ಸಮಾನರು ಅಂತ. ಆದರೆ ಹ್ಯೂಮನ್ ಬೀಯಿಂಗ್ ಅಂತ ಒಂದು ತಗೊಂಡ್ರೆ, ಆ ಪದವನ್ನು ತಗೊಂಡ್ರೆ, ಹ್ಯೂಮನ್ ಬೀಯಿಂಗ್ ಅಂದರೆ ಅದರಲ್ಲಿ ಬೀಯಿಂಗ್ ಅಂತ ಒಂದು ಪದ ಇದೆ. ಬೀಯಿಂಗ್ ಅಂದರೆ ಜೀವಾತ್ಮ. ಸೊ ಒಳಗಡೆ ಇರೋ ಜೀವಾತ್ಮ ಯಾವ ಜೀವಾತ್ಮ ಬೇಕಾದರೂ ಆಗಿರ್ಬೋದು. ಯಾವ ರೀತಿಯಲ್ಲಿ ಅದು ಬೇರೆ ಬೇರೆ ಆಗಿದ್ದೀವಿ ನಾವು ಅಂದರೆ, ಮೊದಲನೇದಾಗಿ ನಾವೆಲ್ಲರೂ ಈ ಮಾನವ ದೇಹವನ್ನು ಹೊಂದಿದ್ದೀವಿ. ಇದು ಒಂದು ಬಟ್ಟೆ ಥರ. ಈ ಮಾನವ ದೇಹ ಅನ್ನೋದು ಒಂದು ಬಟ್ಟೆ, ಒಂದು ಉಡುಪು. ಸೊ ಈ ಉಡುಪನ್ನು ನಾವೆಲ್ಲ ಜೀವಿಗಳು, ಬೇರೆ ಬೇರೆ ಜೀವಿಗಳು, ಭಿನ್ನವಾದ ಜೀವಿಗಳು ಒಂದೇ ತರಹದ ಹ್ಯೂಮನ್ ಬಾಡಿ ಸೂಟ್ ಅಂದರೆ ಒಂದು ಹ್ಯೂಮನ್ ದೇಹದ ಮಾನವ ದೇಹದ ಶರೀರದ ಒಂದು ಬಟ್ಟೆಯನ್ನು ಧರಿಸಿದ್ದೀವಿ. ನಾವು ಯಾವ ರೀತಿಯಲ್ಲಿ ಬೇರೆ ಅಂದರೆ, ನಾವು ಬೇರೆ ಬೇರೆ ಜಾಗಗಳಿಂದ ಬಂದಿರ್ಬೋದು. ಅಂದರೆ ಮೇಲಿನ ಲೋಕಗಳಿಂದ ಬಂದಿರ್ಬೋದು. ಮೇಲಿಂದ ಲೋಕಗಳ ಜೀವಿಗಳು ಈ ಲೋಕದಲ್ಲಿ ಬಂದು ಭೂಮಿ ಲೋಕದಲ್ಲಿ ಈ ಮಾನವ ದೇಹವನ್ನು ತಾಳ್ಬೋದು. ಎಷ್ಟೊಂದು ಮೇಲಿನ ಲೋಕಗಳಿದೆ. ಅದೇ ಥರ ಕೆಳಗಿನ ಲೋಕಗಳ ಜೀವಿಗಳು ಅವರು ಕೂಡ ಭೂಲೋಕಕ್ಕೆ ಬರ್ಬೋದು. ಯಾಕಂದರೆ ಅವರು ಇವಾಲ್ವ್ ಆಗಬೇಕಲ್ಲ. ಅವರ ಸ್ಥಳದಿಂದ ಮೇಲಿನ ಲೋಕಕ್ಕೆ ಬರ್ತಾ ಭೂಲೋಕಕ್ಕೆ ತಲುಪಬಹುದು. ಅವರು ಕೂಡ ಈ ಮಾನವ ದೇಹವನ್ನು ತಾಳ್ಬೋದು. ಎಷ್ಟೊಂದು ಕೆಳಗಿನ ಲೋಕಗಳಿದೆ. ಸೊ ಅದನ್ನು ನಾವು ಹೋದ ಸಂಚಿಕೆಗಳಲ್ಲಿ ಮಾತನಾಡಿದ್ವಿ, 14 ಲೋಕಗಳ ಬಗ್ಗೆ. ಸೊ ಯಾವ್ಯಾವ ಥರ ಜೀವಿಗಳಿದ್ದಾರೆ, ಎಷ್ಟೊಂದು ಥರ ಜೀವಿಗಳಿದ್ದಾರೆ ಈ ಬ್ರಹ್ಮಾಂಡದಲ್ಲಿ. ದೇವತೆಗಳಿದ್ದಾರೆ, ಗಂಧರ್ವರಿದ್ದಾರೆ, ಕಿನ್ನರಿದ್ದಾರೆ, ಯಕ್ಷಗಳಿದ್ದಾರೆ, ಅಪ್ಸರೆಯರಿದ್ದಾರೆ, ನಾಗಗಳಿದ್ದಾರೆ, ವಾನರ್ ಅಂತ ಏನು ಕರಿತೀವಿ ಹನುಮಂತನನ್ನ, ವಾನರರಿದ್ದಾರೆ, ಸಿದ್ಧರಿದ್ದಾರೆ, ಚಾರಣರಿದ್ದಾರೆ, ವಿದ್ಯಾಧರರಿದ್ದಾರೆ, ರಾಕ್ಷಸರಿದ್ದಾರೆ, ಅಸುರರಿದ್ದಾರೆ. ಈ ಥರ ನಾನಾ ತರಹದ ಜೀವಿಗಳು ಈ ಬ್ರಹ್ಮಾಂಡದಲ್ಲಿ ಇದ್ದಾರೆ. ಅವರಲ್ಲಿ ಯಾರು ಬೇಕಾದರೂ ಈ ಭೂಲೋಕದಲ್ಲಿ ಮಾನವ ದೇಹವನ್ನು ತಾಳ್ಬೋದು. ಸೊ ಹಾಗಿರ್ಬೇಕಾದ್ರೆ ನಾವೆಲ್ಲರೂ ಬೇರೆ ಬೇರೆ ಲೋಕಗಳಿಂದ ಬರ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಬೇರೆ ಬೇರೆ ಥರದ ಸ್ವಭಾವಗಳಿರುತ್ತೆ. ಮೇಲಿನ ಲೋಕದಿಂದ ಬಂದ ಜೀವಿಗಳ ಸ್ವಭಾವವೇ ಬೇರೆ, ಅವರ ಆಟಿಟ್ಯೂಡೇ ಬೇರೆ, ಅವರ ಪರ್ಸ್ನಾಲಿಟಿ, ಯೋಚನೆ ಮಾಡೋ ಕ್ಷಮತೆ ಏನಿದೆ ಅದೇನೇ ಬೇರೆ. ಕೆಳಗಿನ ಲೋಕಗಳಿಂದ ಬರೋರ್ದು ಅವ್ರದ್ದೇನೇ ಬೇರೆ. ಇನ್ನು ಅದಲ್ಲದೆ ಇದೇ ಲೋಕದಲ್ಲಿ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ತಲ್ಲಿ ಕೆಲವರು ನಾವು ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಹೋದ ಜನ್ಮದಲ್ಲೂ ಮಾನವರೇ ಆಗಿರ್ತೀವಿ, ಮಾನವ ದೇಹವನ್ನು ಪಡೆದು ಮಾನವ ಜೀವಿಯೇ ಆಗಿರ್ತೀವಿ, ಮತ್ತೆ ಈ ಜನ್ಮದಲ್ಲಿ ಮತ್ತೆ ಪುನಃ ಅದೇ ಆಗಿರ್ತೀವಿ. ಸೊ ಆ ತರಹದವರು ನಾವೇ ಕ್ಯಾಟಗರಿಯವರು ಈ ಭೂಲೋಕದಲ್ಲಿದ್ದೀವಿ. ಅದಕ್ಕಾಗಿಯೇ ನಿಮಗೆ ಗೊತ್ತಿರ್ಬೋದು, ಯಾವ ಗರ್ಭಿಣಿ ಸ್ತ್ರೀ ಇರ್ತಾರೆ ಅವ್ರಿಗೆ ಹೇಳ್ತಾರೆ ಅವರಲ್ಲಿ ಸ್ವಲ್ಪ ಕಟ್ನಿಟ್ಟಾಗಿರಬೇಕು, ಇಂಥದ್ದನ್ನು ಪಾಲನೆ ಮಾಡಬೇಕು, ಇದನ್ನು ಮಾಡಬಾರ್ದು. ಸೊ ಅವ್ರಿಗೆ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳ್ತಾರೆ. ಯಾಕೆ ಅಂದರೆ ಒಳ್ಳೆಯ ಜೀವ ಬಂದು ಸೇರಲಿ ಅಂತ. ಸೊ ಒಳ್ಳೆಯ ಜೀವ ಬಂದು ಸೇರಲಿ ಅಂದರೆ ಒಳ್ಳೆ ಗುಣಗಳನ್ನು ಹೊಂದಿರುವಂತಹ ಜೀವಿ ಬಂದು ಸೇರಲಿ ಅಂತ. ಸೊ ಹಾಗಂದ್ರೆ ಅದರಲ್ಲಿ ನಮಗೆ ಗೊತ್ತಾಗತ್ತೆ, ಲೈಕ್ ಬೇರೆ ಬೇರೆ ತರಹ ಜೀವಿಗಳಿದ್ದಾರೆ, ಅವರು ಕೂಡ ಬಂದು ಬರ್ಬೋದು ಈ ಭೂಲೋಕಕ್ಕೆ ಅಂತ. ಸೊ ಹಾಗಾಗಿಯೇ ಅವರು ಬೇರೆ ಬೇರೆ ಆಟಿಟ್ಯೂಡ್ಸ್ ಮತ್ತು ಸ್ವಭಾವವನ್ನು ಹೊಂದಿದ್ದಾರೆ. ಅಂದರೆ ಎರಡನೇದಾಗಿ ಅವರಲ್ಲಿ ಏನು ಭಿನ್ನವಾಗಿದೆ ನಮ್ಮೆಲ್ಲರ ಈ ಭೂಲೋಕದಲ್ಲಿ ಜೀವಿಗಳಿಗೆ ಅಂದರೆ ಅವರ ಗುರಿ. ಬೇರೆ ಬೇರೆ ಲೋಕದಿಂದ ಬಂದಿದ್ದಾರೆ ಅಂದರೆ ಅವ್ರಿಗೆ ಬೇರೆ ಬೇರೆ ಗುರಿ ಇರುತ್ತೆ, ಬೇರೆ ಬೇರೆ ಲೆವೆಲ್ಸ್ ಆಫ್ ಅವೇರ್ನೆಸ್ ಅಂದರೆ
ಅರಿವಿನ ಶಕ್ತಿ ಬೇರೆ ಬೇರೆ ಥರ ಇರುತ್ತೆ. ಯಾಕಂದರೆ ಅವರು ಈ ದೇಹವನ್ನು ತಾಳಕ್ಕೆ ಮುಂಚೆನೇ ಅವ್ರಿಗೆ ಅವರ ಗುರಿ ಮತ್ತು ಅವರ ಪ್ರಜ್ಞಾಶಕ್ತಿ ಅದೇ ಬೇರೆ ಥರನೇ ಇರುತ್ತೆ. ಉದಾಹರಣೆಗೆ ಹೋದ ಜನ್ಮದಲ್ಲಿ ಯಾವುದಾದ್ರೂ ಜೀವಿ ಒಂದು ಪ್ರಾಣಿ ಆಗಿರುತ್ತೆ, ಒಂದು ಪ್ರಾಣಿ ಕೂಡ ಮಾನವ ದೇಹವನ್ನು ತಾಳ್ಬೋದು. ಹೋದ ಜನ್ಮದಲ್ಲಿ ಯಾವುದಾದ್ರೂ ಒಂದು ಜೀವಿ ಪ್ರಾಣಿಯಾಗಿ ಈ ಜನ್ಮದಲ್ಲಿ ಮಾನವ ದೇಹವನ್ನು ತೊಟ್ಟು ಭೂಲೋಕಕ್ಕೆ ಬಂದಿದ್ರೆ ಅಂತಹ ಜೀವಿಯ ಪ್ರಜ್ಞಾಶಕ್ತಿ, ಅರಿವು, ಅವರ ಅನುಭವ ಅದೇನೇ ಬೇರೆ ಥರ ಇರುತ್ತೆ. ಅವರು ಕಂಪೇರ್ ಮಾಡಿದ್ರೆ ಯಾರು ಹೋದ ಜನ್ಮದಲ್ಲೂ ಮಾನವರಾಗಿದ್ದಾರೆ, ಈ ಜನ್ಮದಲ್ಲೂ ಮಾನವರಾಗಿದ್ದಾರೆ, ಅವರ ಪ್ರಜ್ಞಾಶಕ್ತಿ, ಅನುಭವ ಬೇರೆನೇ ಇರುತ್ತೆ. ಯಾಕಂದರೆ ಅವರು ಬೇರೆ ಬೇರೆ ಅನುಭವವನ್ನು ಇಟ್ಕೊಂಡು ಈ ಭೂಲೋಕಕ್ಕೆ ಬಂದಿರ್ತಾರೆ. ಸೊ ಈ ಭೂಮಿ ಒಂದು ಹೇಗೆ ಹೇಳ್ಬೋದು ಅಂದರೆ ಒಂದು ಯೂನಿವರ್ಸಿಟಿ ಥರ. ಸೊ ಈ ಯೂನಿವರ್ಸಲ್ಲಿ ಬೇರೆ ಬೇರೆ ಜಾಗಗಳಿಂದ ಎಲ್ಲರೂ ಈ ಭೂಲೋಕಕ್ಕೆ ಕಲೀಲಿಕ್ಕೆ ಬರ್ತಾ ಇರೋದು, ಒಂದು ಪಾಠವನ್ನು ಕಲೀಲಿಕ್ಕೆ ಈ ಭೂಲೋಕಕ್ಕೆ ಬರ್ತಾ ಇದ್ದಾರೆ. ಹೇಗೆ ಒಂದು ಕಾಲೇಜಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿ ಬರ್ತಾರೆ ಕಲೀಲಿಕ್ಕೆ, ಅದೇ ಥರ ಈ ಭೂಲೋಕ ಒಂದು ಯೂನಿವರ್ಸಿಟಿ, ಒಂದು ಪಾಠಶಾಲೆ. ಈ ಪಾಠಶಾಲೆಯಲ್ಲಿ ಕಲೀಲಿಕ್ಕೆ ಬೇರೆ ಬೇರೆ ತರಹದ ಜೀವಿಗಳು ಈ ಮಾನವ ದೇಹವನ್ನು ತೊಟ್ಟು ಇಲ್ಲಿಗೆ ಬರ್ತಾ ಇದ್ದಾರೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಇದು ಒಂದು ಗುಂಪು, ಎಲ್ಲ ತರಹದ ಜೀವಿಗಳು, ಬೇರೆ ಬೇರೆ ವೆರೈಟಿ, ಭಿನ್ನ ಭಿನ್ನವಾದ ಜೀವಿಗಳು ಈ ಭೂಮಿಯಲ್ಲಿ ಇದ್ದೀವಿ. ಸೊ ನಾವೆಲ್ಲರೂ ಸಮಾನರು ಅಂತ ಹೇಳೋದು ಒಂದು ತಪ್ಪಾಗತ್ತೆ. ಯಾಕೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸೊ ಫ್ಯಾಕ್ಟ್ ಏನು, ಸತ್ಯ ಏನು ಅಂದರೆ ನಾವೆಲ್ಲರೂ ಸಮಾನರಲ್ಲ. ಸೊ ಈ ಸಮಾನರಲ್ಲ ಅಂತ ಹೇಳಿದಾಗ ಏನು ಅರ್ಥ ಆಗುತ್ತೆ ಅಂದರೆ ನಾವೆಲ್ಲರೂ ಯುನೀಕ್, ನಾವೆಲ್ಲರೂ ನಮ್ಮದೇ ಆದ ಸ್ಪೆಸಿಫಿಕ್ ಇಂಡಿವಿಜುವಲ್ ಪರ್ಸ್ನಾಲಿಟಿ ಇದೆ, ಒಂದು ಪ್ರಜ್ಞಾಶಕ್ತಿ ಇದೆ, ಇದೆಲ್ಲ ನಮ್ಮಲ್ಲಿ ಬೇರೆ ಬೇರೆ ಥರನೇ ಇದೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಯಾಕೆ ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ಕಲಿಯೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.